ಶ್ರೀ ಗುರುಭ್ಯೋ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮೋ ನಮಃ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ವಾರದಲ್ಲಿ ಹುಟ್ಟಿದರೆ ಯಾರ್ಯಾರಿಗೆ ಯಾವ ಶುಭ ಫಲ ಮತ್ತು ಅವರ ಗುಣ ಸ್ವಭಾವಗಳು ಯಾವ ರೀತಿಯಾಗಿ ಇರುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ. ಮುಖ್ಯವಾದಂತಹ ವಿಡಿಯೋ ಆಗಿದ್ದರಿಂದ ಸ್ಕಿಪ್ ಮಾಡದೆ ಗಮನವಿಟ್ಟು ಈ ವಿಡಿಯೋವನ್ನು ನಿಮ್ಮ ವಾರಕ್ಕನುಗುಣವಾಗಿ ಗಮನಿಸಿ. ರವಿವಾರ ಹುಟ್ಟಿದವರ ಗುಣ ಸ್ವಭಾವ ಮತ್ತು ಅವರಿಗೆ ಅನುಕೂಲಗಳು ಅಂದರೆ, ಭಾನುವಾರ ಹುಟ್ಟಿದವರ ಗುಣ ಸ್ವಭಾವಗಳು ಶೂರರು ಆಗಿರುತ್ತಾರೆ. ಅಧಿಕವಾದ ಕೂದಲುಗಳು ಇರುತ್ತವೆ. ಯುದ್ಧದಲ್ಲಿ ಜಯಶಾಲಿಗಳು ಶೂರರು ಆಗಿರುತ್ತಾರೆ. ಅದರ ಜೊತೆಗೆ ದಾನಶೀಲರು ಆಗಿರುತ್ತಾರೆ. ಬಲಶಾಲಿಗಳು ಮತ್ತು ಸಂತೋಷಯುಕ್ತರಾಗಿ ರವಿವಾರ ಹುಟ್ಟಿದವರು ಇರುತ್ತಾರೆ. ಸೋಮವಾರ ಹುಟ್ಟಿದವರ ಗುಣ ಸ್ವಭಾವಗಳು ಶಾಂತ ಗುಣ ಇರುತ್ತದೆ. ಬುದ್ಧಿಶಾಲಿಗಳು ಆಗಿರುತ್ತಾರೆ. ಸುಖ ಜೀವಿಗಳು. ಗೃಹ ಸೌಖ್ಯವು ಇವರಿಗೆ ಅನುಕೂಲಕರವಾಗಿರುತ್ತದೆ. ಸುಗುಣನು ಮತ್ತು ಅಧಿಕ ಸಂಪದ್ಭರಿತವಾಗಿ ಇರುತ್ತಾನೆ. ಮಂಗಳವಾರ ಹುಟ್ಟಿದವರ ಗುಣ ಸ್ವಭಾವಗಳು ಅತಿ ಕಠಿಣ ಸ್ವಭಾವದವರು. ಅಲ್ಪ ಸ್ವಲ್ಪ ದುಃಖಿಗಳು, ಆದರೆ ತುಂಬ ಆಸ್ತಿವಂತರು. ಹೊಲ ಮನೆಗಳು ಇರುವಂಥವರು. ಸ್ವಲ್ಪ ಕಲಹವಂತರು, ಮುಂಗೋಪಿಗಳು ಆಗಿರುತ್ತಾರೆ. ಬುಧವಾರ ಹುಟ್ಟಿದವರ ಗುಣ ಸ್ವಭಾವಗಳು ಉತ್ತಮ ಸ್ವಭಾವ, ವಾಕ್ಚಾತುರ್ಯತೆ ಇರುತ್ತದೆ. ಸಕಲ ವಿದ್ಯಾ ಪಾರಂಗತರಾಗಿರುತ್ತಾರೆ. ವ್ಯಾಪಾರಿಗಳು ಕೂಡ ಆಗಿರುತ್ತಾರೆ. ಬುದ್ಧಿಶಾಲಿಗಳು. ಅಧಿಕ ವಿಷಯ ಸಂಗ್ರಹಣಾ ಶಕ್ತಿ ಇರುವವರು ಆಗಿರುತ್ತಾರೆ. ಗುರುವಾರ ಹುಟ್ಟಿದವರು ಧೈರ್ಯವಂತರು, ಧರ್ಮ ಸ್ವಭಾವ ಉಳ್ಳವರು, ಸಾಹಸವಂತರು, ವಿದ್ಯಾ ಮತ್ತು ಬುದ್ಧಿವಂತರು, ಧನವಂತರು, ಆಧ್ಯಾತ್ಮಿಕ ಚಿಂತಕರು ಆಗಿರುತ್ತಾರೆ. ಶುಕ್ರವಾರ ಹುಟ್ಟಿದವರು ಅಧಿಕ ಮೋಹ ಮತ್ತು ಸ್ತ್ರೀಯಿಂದ ಸಂತೋಷಯುಕ್ತವಾಗಿರುತ್ತಾರೆ. ಇತರರ ಸ್ವಭಾವ ತಿಳಿದಂಥವರು ಆಗಿರುತ್ತಾರೆ. ಇವರು ಆಭರಣ ಪ್ರಿಯರು ಮತ್ತು ವಸ್ತ್ರ ಪ್ರಿಯರು ಕೂಡ ಆಗಿರುತ್ತಾರೆ. ಶನಿವಾರ ಹುಟ್ಟಿದವರು ಕೋಪಿಷ್ಠರು, ಮಾತಾಪಿತೃಗಳನ್ನು ತಿರಸ್ಕರಿಸುವವರು ಆಗಿರುತ್ತಾರೆ. ಆದರೆ ಧೈರ್ಯಶಾಲಿಗಳು ಮತ್ತು ನೀತಿವಂತರು ಆಗಿರುತ್ತಾರೆ. ನ್ಯಾಯ ಪಾಲನೆಯನ್ನು ಇವರು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾರೆ. ನ್ಯಾಯ ಪಾಲಿಸುವವರು ಕೂಡ ಆಗಿರುತ್ತಾರೆ. ಇದಿಷ್ಟು 7 ವಾರಗಳಲ್ಲಿ ಹುಟ್ಟಿದವರ ಗುಣ ಸ್ವಭಾವ ಮತ್ತು ಅವರ ಜೀವನದಲ್ಲಿ ಅನುಕೂಲಗಳನ್ನು ಈ ವಿಡಿಯೋದಲ್ಲಿ ತಿಳಿದಿದ್ದೀರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಈ ಮಾಹಿತಿ ಇಷ್ಟವಾದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.